ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಜ್ಯೋತಿಲಿಂಗಂಪಲ್ಲಿ. ಈ ದಿನದಿಂದ ಹೊಸ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಮೊದಲನೇದಾಗಿ ನೋಡೋಣ ವಚನ ಸಾಹಿತ್ಯ. ಹಾಗಾದರೆ ವಚನ ಎಂದರೇನು ನೋಡಿ ಬರೋಣ ಬನ್ನಿ. 12ನೇ ಶತಮಾನದ ಶರಣರಿಗೆ ತಮ್ಮ ಅನುಭವ ಆಲೋಚನೆಗಳನ್ನು ಹೇಳಲು, ದಾಖಲಿಸಲು ಸರಳ ಸ್ವರೂಪದ ಮತ್ತು ಕಾವ್ಯ ಸೌಂದರ್ಯದ ಭಾಷಾ ಪ್ರಕಾರವೊಂದು ಅನಿವಾರ್ಯವಾಗಿದ್ದರಿಂದ ಅವರು ಸಂಶೋಧಿಸಿಕೊಂಡ ಪ್ರಕಾರವೇ ವಚನ. ಗದ್ಯ ಪದ್ಯಗಳ ಹೃದಯ ಸಂಗಮ ಇದು. ಘನ ಭಾಷೆಗೆ ಸಂವಾದಿಯಾಗಿ ರೂಪುಗೊಂಡು ಜನಭಾಷೆ ರೂಢಿಗತವಾಗಿ ವಚನ ಎಂದರೆ ಪ್ರಮಾಣ ಎಂದರ್ಥ, ಅಥವಾ ನಿರ್ದಿಷ್ಟ ಕೆಲಸವನ್ನು ಪ್ರಮಾಣಿಸಿ ನಿರ್ವಹಿಸುವ ಪ್ರತಿಜ್ಞೆಯಾಗಿದೆ. ಲೆಕ್ಕಾಚಾರದ ಛಂದಸ್ಸಿನೊಂದಿಗೆ ಬಂಧಿಸಿಡುವ ಅಥವಾ ಭಾವನೆಗಳಿಗೆ ತೊಡಿಸುವ ಅಸಹಜ ಚೌಕಟ್ಟಿನ ಕಿತ್ತು ಸ್ವಭಾವದಲ್ಲಿ ಧಾರೆಯಾಗಿ ಹರಿಯುವ ಝರಿಯಂತೆ, ಭೋರ್ಗರೆವ ಜಲಪಾತದಂತೆ, ತಣ್ಣಗೆ ನಿಂತು ಮತ್ತೆ ಹರಿಯುವ ನದಿಯಂತೆ ಚಲನಗೊಳಿಸುವುದೇ ವಚನ. ಇನ್ನಿತರ ಹಲವು ವಿಷಯಗಳೊಂದಿಗೆ ಮತ್ತೆ ನಾಳೆ ಸಿಗೋಣ. ಧನ್ಯವಾದ.